ರಾಜ್ಯಾದ್ಯಂತ ಡೆಂಗಿ ಆರ್ಭಟ ತುಂಬಾ ಹೆಚ್ಚಾಗ್ತಾ ಇದೆ. ಸ್ವಲ್ಪ ಜಾಗೃತಿಯನ್ನ ಜನ ವಹಿಸ್ಕೊಳ್ಬೇಕಾಗಿದೆ ನಿಮ್ಮ ಮನೆ ಸುತ್ತಮುತ್ತಲು, ನಿಮ್ಮ ಮನೆಯಲ್ಲೆಲ್ಲ. ಸೊ ಈಗ ರಾಜ್ಯದಲ್ಲಿ ಈವರೆಗೆ 4,624 ಕೇಸ್ಗಳು ಪತ್ತೆಯಾಗಿದೆ. 5 ಜನ ಸಾವನ್ನಪ್ಪಿದ್ದಾರೆ. ಕೇಸ್ಗಳು ಪತ್ತೆ ಆಗೋದಲ್ಲ, ಈ ಸಾವನ್ನಪ್ಪುವುದೇ ಬಹಳ ಡೇಂಜರಸ್. ಡೆಂಗಿ ಹಾಟ್ಸ್ಪಾಟ್ ಆಗಿದೆ ಈಗ ರಾಜಧಾನಿ ಬೆಂಗಳೂರು. ಇವತ್ತು ಆರೋಗ್ಯ ಇಲಾಖೆ ಮಹತ್ವದ ಸಭೆಯನ್ನು ಕೂಡ ಮಾಡ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ಕೂಡ ಇದೆ. ಸಭೆ ಬಳಿಕ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಏನು ಬಿಡುಗಡೆ ಮಾಡಕ್ಕೆ ಮಾರ್ಗಸೂಚಿ ಇದರಲ್ಲಿ? ಸೊಳ್ಳೆಗಳಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಮನೆಯಲ್ಲಿ ಸುತ್ತಮುತ್ತಲ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಮನೆ ಟೆರೆಸ್ ಮೇಲೆ ನೀರು ನಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ, ಔಷಧಿ ಓಡಿಸಿ, ಔಷಧಿ ಸಿಂಪಡಣೆ ಮಾಡಿ, ಇವನ್ನೇ ಹೇಳ್ತಾರೆ. ಏನಿದೆ ಅದಕ್ಕೆ ಮಾರ್ಗಸೂಚಿ? ಸೊ ಯಾವ ರೀತಿ ಕೇಸ್ಗಳಿದೆ ನೋಡಿ. ಬೆಂಗಳೂರೇ ಇದಕ್ಕೆ ಹೇಗೆ ರಾಜ್ಯದ ರಾಜಧಾನಿ ಆಗಿದೆಯೋ ಹಾಗೆ ಡೆಂಗಿಗೂ ಕೂಡ ಒಂದು ರಾಜಧಾನಿ ಇದೆ, ಅದನ್ನು ಕಾಣಿಸ್ತಾ ಇದೆ ಈಗ. ಸದ್ಯಕ್ಕೆ ಬೆಂಗಳೂರಿನಲ್ಲಿ 1,563 ಕೇಸ್ಗಳು, ಚಿಕ್ಕಮಗಳೂರಿನಲ್ಲಿ 491, ಮೈಸೂರಿನಲ್ಲಿ 479, ಹಾವೇರಿಯಲ್ಲಿ 451, ಸೊ ಇನ್ನು ಚಿತ್ರದುರ್ಗದಲ್ಲಿ 265 ಕೇಸು, ದಕ್ಷಿಣ ಕನ್ನಡದಲ್ಲಿ 233 ಕೇಸ್ಗಳು. ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ಕೂಡ ಒಂದು ರೀತಿಯಾಗಿ ಹಾಟ್ಸ್ಪಾಟ್ ರೀತಿಯಲ್ಲಿ ಹಬ್ಬುತ್ತಾ ಇದೆ. ಸ್ವಲ್ಪ ಜಾಗೃತಿಯನ್ನು ಆಯಾ ಸ್ಥಳೀಯವಾಗಿ ಅನುಭವಿಸಬೇಕು, ನೋಡಬೇಕು. ಹಾಸನ 2 ಸಾವಾಗಿದೆ, ಬೆಂಗಳೂರಿನಲ್ಲೂ ಕೂಡ 1 ಸಾವಾಗಿದೆ, ಶಿವಮೊಗ್ಗದಲ್ಲಿ 1 ಸಾವಾಗಿದೆ, ಹಾವೇರಿಯಲ್ಲೂ ಕೂಡ 1 ಸಾವಾಗಿದೆ. ಪಂಚಾಯಿತಿ ಲೆವೆಲಲ್ಲಿ ಅಲ್ಲಲ್ಲಿ ಸ್ಪ್ರೇ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು. ಧಾರವಾಡದಲ್ಲೂ ಕೂಡ 1 ಸಾವಾಗಿದೆ.